ಸಮಾಜ ಬದಲಾಗ್ತಿದೆ. ಆಧುನಿಕತೆಗೆ ತಕ್ಕಂತೆ ಜನರು ಚೇಂಜ್ ಆಗ್ತಿದ್ದಾರೆ. ಕಾನೂನು ಕಟ್ಟುಪಾಡುಗಳು ಬಿಗಿಯಾಗ್ತಿವೆ. ಆದರೆ ಕೊಪ್ಪಳದಲ್ಲಿ ಮಾತ್ರ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಅದೇ ಅನಿಷ್ಟದ ವಿರುದ್ಧ ದಲಿತರು ಸಿಡಿದೆದ್ದಿದ್ದಾರೆ. ಪಂಚಾಯತ್ ಆಗ್ತಾರಂತೆ ದಲಿತ ಪ್ರವೇಶಿಲ್ಲ ಅಂತ ಬೋರ್ಡ್ ಹಾಕ್ಬಿಡು. ಕೊಡಲ್ಲ, ನಿಮ್ಗೆ ತಟ್ಟೆಯಲ್ಲಿ ಊಟ ಕೊಡಲ್ಲ ಅಂತ ಮಹಿಳೆ ಆವಾಜ್ ಹಾಕ್ತಿದ್ದಾಳೆ. ಅತ್ತ ಕಟ್ಟಿಂಗ್ ಶಾಪ್ಗೆ ಹೋದ್ರೆ ಪಂಚಾಯಿತಿ ಮುಖಂಡರ ಒಪ್ಪಿಗೆ ಕೇಳ್ಕೊಂಡ್ ಬನ್ನಿ ಅಂತಾನೆ. ದಲಿತರಿಗೆ ಈ ಗ್ರಾಮದಲ್ಲಿ ಕಿಂಚಿತ್ತೂ ಬೆಲೆ ಇಲ್ಲದಾಗಿದೆ. ಎಲ್ಲಿ ಹೋದ್ರೂ ಅಸ್ಪೃಶ್ಯತೆ ತಾಂಡವವಾಡ್ತಿದೆ. ದಲಿತರಿಗೆ ಕ್ಷೌರ ಮಾಡಲ್ಲ, ತಟ್ಟೆಯಲ್ಲಿ ಊಟ ಕೊಡಲ್ಲ. ಅಧಿಕಾರಿಗಳಿಂದ ಶಾಂತಿ ಸಭೆ, ಮೂವರ ವಿರುದ್ಧ ದೂರು. ಅಂದ್ಹಾಗೆ ಇದು ಕೊಪ್ಪಳ ತಾಲೂಕಿನ ಹಾಲವರ್ತಿ ಮದ್ಯಮುಕ್ತ ಗ್ರಾಮ ಅಂತ ಬೋರ್ಡ್ ಹಾಕಿದ್ದಾರೆ. ಆದ್ರೆ ಇದೇ ಊರಲ್ಲಿ ಅಸ್ಪೃಶ್ಯತೆ ಪೆಡಂಭೂತ ಇದೆ. ದಲಿತರಿಗೆ ಕಟ್ಟಿಂಗ್ ಮಾಡಲ್ಲ, ಹೋಟೆಲ್ಗೆ ಹೋದ್ರೆ ತಟ್ಟೆಯಲ್ಲಿ ಊಟ ಕೊಡಲ್ಲ, ನೀರು ಕೇಳಿದ್ರೆ ಮೇಲಿಂದ ಎತ್ತಿ ಸುರಿತಾರಂತೆ, ದೇವಸ್ಥಾನಕ್ಕೆ ಸೇರಿಸಲ್ವಂತೆ. ಇಷ್ಟೆಲ್ಲ ತಾರತಮ್ಯದ ವಿರುದ್ಧ ದಲಿತರು ಸಿಡಿದೆದ್ದಿದ್ದಾರೆ. ಸಮಾನತೆ ಬೇಕು ಅಂತ ಆಗ್ರಹಿಸಿದ್ದಾರೆ. ದಲಿತ ಸಂಬಂಧದವರು ಅಂತೇಳಿ ನಮಗೆ ಹೋಟ್ಲ ಪ್ರವೇಶ ಮಾಡ್ತಿಲ್ಲ ಸರ್. ಹಿರಿಯರ ಕಾಲದಿಂದ ನೀವು ಹೊರಗೆ ಕುಂತ ನಾಶ ಮಾಡಿರಿ, ಊಟ ಮಾಡಿರಿ, ನಮ್ಮದು ನೀವು ಇಲ್ಲಿ ಮಟ್ಟ ಬರಬೇಡ್ರಿ ಅಂತಾರೆ. ಕಟಿಂಗ್ ಶಾಪಿಗೆ ಹೋದ್ರೆ ಸರ್ ಕಟಿಂಗ್ ಮಾಡ್ತಾರಲ್ಲ. ನಮಗೆ ದೇವಸ್ಥಾನಕ್ಕೆ ಹೋಗಿ ಸರ್, ನಾವು ಶನಿವಾರ ಹೋದ ಹೋಗಿ ಅವ್ರು ತೀರ್ಥನ ಹಾಕಲ್ಲಿ ಅವ್ರ ಕೈಯಲ್ಲಿ ಬೆಳೆದ್ಲು ತಳ ಬಿದ್ದಿರಿ ಸರ್. ಸುಮ್ಮ ಕೈ ನೆಕ್ಕ ಬರೋದು ನಾವು. ಅಸ್ಪೃಶ್ಯತೆ ಆಚರಣೆ ವಿಷಯ ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ರು. ಎಲ್ಲಾ ಜಾತಿಯವರನ್ನು ಸೇರಿಸಿ ಶಾಂತಿ ಸಭೆ ನಡೆಸಿದ್ರು. ಸಂವಿಧಾನದ ಪೀಠಿಕೆ ಓದಿಸಿ ಅಸ್ಪೃಶ್ಯತೆ ಆಚರಣೆ ಕೈ ಬಿಡುವಂತೆ ಎಚ್ಚರಿಕೆ ನೀಡಿದ್ರು. ಬಳಿಕ ಯಾವ ಹೋಟೆಲ್ನಲ್ಲಿ ಅಸ್ಪೃಶ್ಯತೆ ಆಚರಣೆ ಕೇಳಿ ಬಂದಿತ್ತೋ ಅದೇ ಹೋಟೆಲ್ನಲ್ಲಿ ಮೇಲ್ವರ್ಗದವರ ಜೊತೆ ದಲಿತರನ್ನೂ ಕೂರಿಸಿ ಊಟ ಮಾಡಿಸಿದ್ರು. ಅಲ್ಲದೆ ಮೂವರ ವಿರುದ್ಧ ಕೇಸ್ ದಾಖಲಿಸಿ ಇಬ್ಬರನ್ನ ವಶಕ್ಕೆ ಪಡೆದ್ರು. ಸರ್ಕಾರ ಜಿಲ್ಲಾಡಳಿತ ಇಂಥ ಯಾವುದೇ ಒಂದು ವ್ಯವಸ್ಥೆಗೆ ಮನೆ ಹಾಕಂಗಿಲ್ಲ. ಸಂವಿಧಾನದ ಒಂದು ವಿರೋಧ ಇದೆ. ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲರಿಗೂ ಹೋಗ್ಬೇಕು, ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲರೂ ಹೋಗ್ಬೇಕು. ನಮಗೊಂದು ಇನ್ನೊಬ್ಬರಿಗೊಂದು ಅನ್ವಯ ಆಗಬಾರ್ದು. ಇನ್ನಾದ್ರೂ ಇಂತಹ ಕಟ್ಟುಪಾಡುಗಳು ಅಂತ್ಯವಾಗಬೇಕು. ಮಾನವ ಜಾತಿ ತಾನೊಂದೇವಲಂ ಅನ್ನೋದನ್ನ ಅರಿಯಬೇಕಿದೆ. ಸಂಜಯ್, ಟಿವಿ9 ಕೊಪ್ಪಳ.